ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾನೋ ಬನಾನಾ, ಜಿಮಿನಿ ಈ ರೀತಿಯಾದಂತಹ AI ಎಡಿಟೆಡ್ ಫೋಟೋಗಳನ್ನು ಪೋಸ್ಟ್ ಮಾಡಲಾಗ್ತಾ ಇದೆ. ಇದರಿಂದ ಕೆಲವೊಂದಿಷ್ಟು ರಿಸ್ಕ್ ಕೂಡ ಜನರಿಗೆ ಎದುರಾಗುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಶ್ರೀನಿವಾಸ್ ಆಚಾರ್ಯ ಅವರು ಇದ್ದಾರೆ. ನಾನು ಅವ್ರ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇತ್ತೀಚೆಗೆ ಕೆಲವೊಂದಿಷ್ಟು AI ಎಡಿಟೆಡ್ ಫೋಟೋಗಳನ್ನು ಎಡಿಟನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲಸಗಳನ್ನು ಜನರು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಅದು ರಿಸ್ಕ್ ಆಗುವಂತಹ ಸಾಧ್ಯತೆ ಇದೆ ಸರ್? ಒಮ್ಮೆ ನಾವು ಈ ಫೋಟೋಗಳನ್ನ ಅಪ್ಲೋಡ್ ಮಾಡಿದಾಗ ಬರೀ ಜೆಮಿನಿ AI ಅಥವಾ ಬೇರೆ ಆ್ಯಪ್ ಅಂತಲ್ಲ, ಅನೇಕ ಆ್ಯಪ್ಗಳು ಅದನ್ನು ಸ್ಟೋರ್ ಮಾಡ್ಕೊಳ್ತವೆ ನಮ್ಮ ಫೋಟೋಗಳನ್ನ. ತದನಂತರ ಆ ಫೋಟೋಗಳನ್ನ ಅವರು AI ಟ್ರೈನಿಂಗಿಗೆ ಬಳಸ್ಕೋತಾರೆ. ಈ ಕಂಪ್ನಿ ಅದನ್ನು ಮಿಸ್ಯೂಸ್ ಮಾಡುತ್ತಾ ತುಂಬ ಕಡಿಮೆ ಪ್ರಾಬಬಿಲಿಟಿ. ಯಾಕೆಂದರೆ ನಮ್ಮ ಇಂಡಿಯನ್ ಲಾಸ್ ಇರಬಹುದು ಅಥವಾ ಬೇರೆ ಯಾವುದೇ ಕಂಟ್ರಿ ಲಾಸ್ ಇರಬಹುದು, ಅದು ಅದನ್ನ ಸೇಫ್ ಗಾರ್ಡ್ ಆ ಡೇಟಾಗಳನ್ನ. ನಮ್ಮಲ್ಲಿ DPDP ಅಂತ ಏನು 2023 ಲಾ ಪಾಸ್ ಆಗಿದೆ, ಅದು ಮೂಲಕ ಡೇಟಾ ಸೇಫ್ ಗಾರ್ಡ್ ಆಗಿರುತ್ತೆ. ಆದರೆ ಈ ಕಂಪ್ನಿಗಳ ಡೇಟಾಬೇಸ್ನ ಹ್ಯಾಕ್ ಆದ ಪಕ್ಷದಲ್ಲಿ ಆ ಹ್ಯಾಕರ್ಸ್ ಆ ಡೇಟಾ ತೊಗೊಂಡು ಅದನ್ನ ಮಾರ್ಫ್ ಮಾಡಬಹುದು. ಇಂಡಿವಿಜುವಲಿ ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತ. ಯಾವುದಾದ್ರು ಒಂದು ಅನ್ವೆರಿಫೈಡ್ ಸೋರ್ಸಸ್ಸಿಂದ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಆ ಆ್ಯಪಲ್ಲಿ ನಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡಿದಾಗ ಆ ಹ್ಯಾಕರ್ಸ್ ಆ ಡೇಟಾ ತೊಗೊಂಡು ತದನಂತರ ಅದನ್ನು ಮಾರ್ಫ್ ಮಾಡೋ ಪಾಸಿಬಿಲಿಟಿ ತುಂಬಾ ಇದೆ. ಇದು ಬರೀ ಮಾರ್ಫಿಂಗ್ಗೆ ನಿಲ್ಲಲ್ಲ. ಅಸ್ಯೂಮ್ ಒಂದು ಕಂಪ್ನಿಲಿ ನಮ್ಮ 1000 ಡೇಟಾಬೇಸ್ಗಳಿರ್ಬೋದು, ನಮ್ಮ 1000 ಕಂಪ್ನಿಲಿ ನಮ್ಮ ಡೇಟಾ ಇರ್ಬೋದು, 1000 ಕಸ್ಟಮರ್ಸ್ ಲಾಗಿನ್ ಆಗಿರ್ತಾರೆ, ಅವರ ಫೋಟೋ, ಫೋನ್ ನಂಬರ್, ಅಡ್ರೆಸ್ ಹಾಕಿರ್ತಾರೆ. ಅದೇನಾದರೂ ಒಂದು ಪಕ್ಷ ಡೇಟಾ ಲಾಸ್ ಆಗಿ ಹ್ಯಾಕ್ ಆದರೆ ಆಗ ಅಷ್ಟು 1000 ಜನರ ಆಧಾರ್ ಕಾರ್ಡ್ನ ಡೂಪ್ಲಿಕೇಟ್ ಮಾಡಬಹುದು. ಯಾಕೆಂದರೆ ಅಡ್ರೆಸ್ ಇದೆ, ಫೋಟೋಗ್ರಾಫ್ ಇದೆ, ಫೋನ್ ನಂಬರ್ ಇದೆ, ಹಾಗೂ ಫೋಟೋಗಳನ್ನ ಯಾವ ರೀತಿ ಬೇಕಾದ್ರೂ ಮಾರ್ಫ್ ಮಾಡಬಹುದು. ಈಗ ಆ ಫೋಟೋ 10 ವರ್ಷದ ಹಿಂದೆ ಇದ್ದಿರ್ಬೋದು, 20 ವರ್ಷ ಆದಮೇಲೆ ಆ ಮನುಷ್ಯ ಹೆಂಗಿರ್ತಾನೆ ಅನ್ನೋದನ್ನ ಆ AI ಆ್ಯಪ್ಗಳು ಮಾಡಿಫೈ ಮಾಡುತ್ತೆ. ಹಾಗಾಗಿ ಒಂದು ಡೂಪ್ಲಿಕೇಟ್ ಐಡೆಂಟಿಟಿ ಕ್ರಿಯೇಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಇಂಥ ಪಕ್ಷದಲ್ಲಿ ನಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡೋ ಮುನ್ನ ಹುಷಾರಾಗಿರಬೇಕಾಗತ್ತೆ. ಎಸ್, ರಿಸ್ಕ್ ಇದೆಯಾ? ಖಂಡಿತ ರಿಸ್ಕ್ ಇದೆ ಸರ್. ನೀವು ಹೇಳಿದ್ರಿ ಇವಾಗ ಒಂದು ಯಾವುದೋ ಒಂದು ನಾವು ಆ್ಯಪನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಟು ಗ್ಯಾಲರಿ ಕೇಳುತ್ತೆ, ಫೋನ್ ನಂಬರ್ ಕೇಳುತ್ತೆ. ಅದನ್ನ ಕೊಡದೆ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸಾಧ್ಯತೆ ತುಂಬ ಕಡಿಮೆ ಇರೋದು. ಆದರೂ ಕೂಡ ಜನ ಯಾವ ರೀತಿಯಾಗಿ ಎಚ್ಚೆತ್ಕೋಬೇಕು ಸರ್? ಎಸ್, ಒಮ್ಮೆ ಈ ಫೋಟೋ ಅಪ್ಲೋಡ್ ಆದಾಗ ನಮಗೊಂದು ಕನ್ಸೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಡು ಯು ಅಗ್ರಿ ಅಂತ ಒಂದು ಚೆಕ್ ಬಾಕ್ಸ್ ಬರುತ್ತೆ. ನೀವೆಲ್ಲ ನಾವು ಯಾರು ನೋಡೋದೇ ಇಲ್ಲ ನಾರ್ಮಲಿ ಐ ಅಗ್ರಿ ಅಂತ ಎಲ್ಲ ಪರ್ಮಿಷನ್ಸು ಕೊಟ್ಟಿರ್ತೀವಿ. ಆ ಪರ್ಮಿಷನ್ಸ್ ಕೊಟ್ಟಾಗ ವಿ ಆರ್ ಸೇಯಿಂಗ್ ಆ್ಯಪ್ ನಮ್ಮ ಡೇಟಾನ ಯೂಸ್ ಮಾಡ್ಕೋಬಹುದು ಅಂತ ಆ್ಯಕ್ಸೆಸ್ ಕೊಟ್ಟಂಗೆ. ಒಂದು ವಾಪಸ್ ತಗೋಣ, ಜಸ್ಟ್ ಇಕ್ಕತ್ತೀನಿ. ಓಕೆ, ಒಮ್ಮೆ ಈ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡೋವಾಗ ಅಲ್ಲಿ ಐ ಅಗ್ರಿ ಅಂತ ಒಂದು ಬಟನ್ ನೋಡಿರ್ತೀರ. ಗ್ಯಾಲರಿ ಆ್ಯಕ್ಸೆಸ್ ಇರಬಹುದು ಅಥವಾ ಕಾಂಟ್ಯಾಕ್ಟ್ ಆ್ಯಕ್ಸೆಸ್ ಇರಬಹುದು. ಈ ಆ್ಯಕ್ಸೆಸ್ನ ಕೊಟ್ಟಾಗ ಏನಾಗುತ್ತೆ, ಈ ಆ್ಯಪ್ಗಳು ಆ ಡೇಟಾನ ಯೂಸ್ ಮಾಡೋ ಅಥಾರಿಟಿ ನಾವೇ ಕೊಟ್ಟಂಗೆ. ನಾವು ಈ ಆ್ಯಪ್ಗಳಿಗೆ ಎಷ್ಟು ಅಥಾರಿಟಿ ಕೊಡ್ತೀವಿ ಯೋಚನೆ ಮಾಡಬೇಕಾಗತ್ತೆ. ಒಂದು ಫೋಟೋ ಎಡಿಟಿಂಗ್ ಆ್ಯಪ್ಗೆ ನಮ್ಮ ಕಾಂಟ್ಯಾಕ್ಟ್ಸ್ ಯಾಕೆ ಬೇಕಿದೆ ಅದನ್ನು ನಾವು ಯೋಚನೆ ಮಾಡಬೇಕು. ಒಂದು ಆ್ಯಪ್ನ ಯೂಸ್ ಮಾಡೋ ಮುನ್ನ 1 ಸೆಕೆಂಡ್ ವೆಯ್ಟ್ ಮಾಡಿ ಇದಕ್ಕೆ ನಾನು ಆ್ಯಕ್ಸೆಸ್ ಕೊಡೋದು ಉತ್ತಮನಾ ಇಲ್ವಾ ಯೋಚನೆ ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಆ್ಯಪ್ ವೆರಿಫೈಡಾ ಅಥವಾ ಅಲ್ವಾ ನೋಡಬೇಕಾಗತ್ತೆ. ಯಾವುದೋ ಒಂದು ಆ್ಯಪ್ ಲಿಂಕ್ ಸಿಕ್ತು, APK ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಅನ್ನೋದು ತುಂಬಾ ತಪ್ಪು. ಯಾಕೆಂದರೆ ಅನ್ವೆರಿಫೈಡ್ ಆ್ಯಪ್ಸ್ ಮೂಲಕ ನಮ್ಮ ಮೊಬೈಲಿರೋ ಡೇಟಾಗಳನ್ನ ಹ್ಯಾಕ್ ಮಾಡೋ ಪಾಸಿಬಿಲಿಟಿ ತುಂಬಾ ಹೆಚ್ಚಿರುತ್ತೆ. ಸರ್, ಇವಾಗ ನಾನು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ, ಫೋಟೋ ಎಡಿಟಿಗೆಲ್ಲ ಮಾಡ್ಕೊಂಡಿದ್ದೀನಿ, ಅದಾದಮೇಲೆ ಏನೋ ಒಂದು ಸಮಸ್ಯೆ ಆಗಿಬಿಟ್ಟು ಹ್ಯಾಕ್ ಆಗಿಬಿಟ್ಟು ಏನೋ ಒಂದು ಸಮಸ್ಯೆ ಆಗೇ ಹೋಯಿತು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಯಾವ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಕ್ರಮ ತಗೋಬೇಕು ಅಂತ? ಇದರಲ್ಲಿ ಮೊದಲನೇ ಮುನ್ನೆಚ್ಚರಿಕೆ, ನಮ್ಮ ಖಾಸಗಿ ಫೋಟೋಗಳನ್ನ, ನಮ್ಮ ಕುಟುಂಬದವ್ರ ಫೋಟೋಗಳನ್ನ ಹೆಚ್ಚಾಗಿ ಅಪ್ಲೋಡ್ ಮಾಡೋದು ಕಡಿಮೆ ಮಾಡ್ಕೋಬೇಕಾಗತ್ತೆ. ಎಲ್ರಿಗೂ ಒಂದು ಆಸೆ ಇರುತ್ತೆ, AI ಬಳಸೋಣ, ಹೇಗಿರ್ಬೋದು ಫೋಟೋ ಅಂತ. ಒಂದು ಯಾವ್ದಾದ್ರು ಕಾಮನ್ ಫೋಟೋ ಬಳಸಿ ಯೂಸ್ ಮಾಡ್ಕೋಬೇಕು. ಅದನ್ನೇ ಟ್ರೆಂಡಾಗಿ ತೊಗೊಳೋದು ತಪ್ಪಾಗತ್ತೆ. ಮತ್ತೊಂದು, ಇನ್ ಕೇಸ್ ನಮ್ಮ ಫೋಟೋ ಹಾಕಿದ್ವಿ, ಡೀಪ್ ಫೇಕ್ ಮೂಲಕ ಆ ಫೋಟೋ ಮಾರ್ಫ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದು 1930 ಹಾಟ್ಲೈನ್ ನಂಬರ್ಗೆ ಫೋನ್ ಮಾಡಬೇಕಾಗತ್ತೆ, ವಿಚ್ ಇಸ್ ನಂಬರ್ ಫ್ರಮ್ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಹಾಟ್ಲೈನ್ ನಂಬರ್ಗೆ ಫೋನ್ ಮಾಡಿದಾಗ ಪೊಲೀಸ್ ಅವರು ಇದನ್ನ ನೆಕ್ಸ್ಟು ಕಾರ್ಯಗತವಾಗಿ ತೊಗೋತಾರೆ. ಸರ್, ಇವಾಗ ಈಗ ಏನು ಹೇಳಿದ್ರಿ ಯಾವ ರೀತಿಯಾಗಿ ಕಾನೂನಾತ್ಮಕ ಕ್ರಮವನ್ನು ತಗೋಬೇಕು ಅಂತ ಹೇಳಿ. ಬೇರೆ ದೇಶಗಳಲ್ಲಿ ಕೆಲವೊಂದಿಷ್ಟು ಲಾ ಇದೆ, ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಲಾಗಳಿದ್ದಾವೆ. ಎರಡಕ್ಕೂ ಕೂಡ ಏನು ವ್ಯತ್ಯಾಸ ಇದೆ ಸರ್? ನಮ್ಮಲ್ಲಿ ಈ ಲಾಗಳು ತುಂಬ ಲೇಟಾಗಿ ಬಂದು, ನಮ್ಮಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾ ಅಂತ ಏನು 2023 ಪಾರ್ಲಿಮೆಂಟಲ್ಲಿ ಪಾಸ್ ಆಯಿತು. ಅದರಿಂದ ನಮಗೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಬಹುದು. ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಪಿಜ್ಜಾ ಚೈನ್ ನಮ್ಮ ದೇಶದಲ್ಲಿ
ಕಸ್ಟಮರ್ಗಳ ಅಡ್ರೆಸ್ ಅಂದರೆ ಎಲ್ಲಿಗೆ ಪಿಜ್ಜಾ ಡೆಲಿವರಿ ತೊಗೊಂಡಿದ್ರು, ಅವರ ಹೆಸರು, ಅವರ ಫೋನ್ ನಂಬರ್ ಇಷ್ಟು ಲೀಕ್ ಆಯಿತು. ಆದರೆ ಅವರಿಗೆ ಅಂಥ ಏನು ಜಾಸ್ತಿ ಫೈನ್ ಹಾಕದೇ ಎಸ್ಕೇಪ್ ಆದರು ಅವರು. ಆದರೆ ಇವಾಗ ಆ ಥರ ಆದರೆ ಒಂದು ಆಲ್ಮೋಸ್ಟ್ ಕೋಟ್ಯಾಂತರ ರೂಪಾಯಿ ಫೈನ್ ಬೀಳುತ್ತೆ ಅವ್ರಿಗೆ. ಇದು ನಮ್ಮಲ್ಲಿರುವ ಡೇಟಾ ಪ್ರೊಟೆಕ್ಷನ್ ಲಾಸ್. ಅದೇ ರೀತಿ ಯುರೋಪ್ ನಾವು ಡೇಟಾ ಪ್ರೊಟೆಕ್ಷನ್ ಲಾಸ್ ಎಕ್ಸಾಂಪಲ್ ತೊಗೋಬೇಕು ಅಂದರೆ ಯುರೋಪಿಯನ್ ಲಾಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ಅದರಲ್ಲಿ ಕಸ್ಟಮರ್ ಡೇಟಾನ ಎಷ್ಟು ದಿನ ಸೇವ್ ಮಾಡ್ಕೋಬಹುದು, ಹೇಗೆ ಸೇವ್ ಮಾಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ ಯುರೋಪ್ ಡೇಟಾ ಪ್ರೊಟೆಕ್ಷನ್ ಲಾಸ್ ಪ್ರಕಾರ ಅವರ ಕಸ್ಟಮರ್ ಡೇಟಾನ ಯುರೋಪ್ ಹೊರಗಡೆ ಸೇವ್ ಮಾಡೋಂಗಿಲ್ಲ. ಆಲ್ ದ ಸರ್ವರ್ಸ್ ಹ್ಯಾವ್ ಟು ಬಿ ಇನ್ ಯುರೋಪ್ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮಲ್ಲೂ ಏನು 2023 ನಾವು ಲಾ ಪಾಸ್ ಮಾಡಿದ್ದೀವಿ, ಚೆನ್ನಾಗಿದೆ. ಇನ್ನು ನಾವು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಲಾಗಳನ್ನ ಕಾರ್ಯಗತ ತರೋದು ತುಂಬ ಇಂಪಾರ್ಟೆಂಟ್ ಇದೆ. ಅದನ್ನು ಕ್ವಿಕ್ಕಾಗಿ ಎಷ್ಟು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ. ಸರ್, ಇಂಥವುಗಳನ್ನು ಸಾಮಾನ್ಯ ಜನರು ಬಳಸೋದು ಬೇರೆ, ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಅಥವಾ ಏನೋ ಒಂದು ಆ್ಯಪ್ ಸಿಕ್ತು ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಲ್ ಮಾಡ್ಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ. ಒಂದಿಷ್ಟು ಜನ ತಮ್ಮನ್ನು ನೋಡಬಹುದು ಅಂತ ಗೊತ್ತಿರೋರು ಕೂಡ ಅದನ್ನು ಬಳಸ್ಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಏನು ಅನಿಸುತ್ತೆ ಸರ್? ಈ ಒಂದು ಟಾಪಿಕ್ ಎಥಿಕಲ್ ಕನ್ಸರ್ನ್ಸ್ ಕಡೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಫೇಸ್ ವ್ಯಾಲ್ಯೂ ಅಂತ ತುಂಬ ಬಳಸ್ತೇವೆ. ಇವಾಗ ಯಾರೋ ಒಬ್ಬರು ದೊಡ್ಡ ಪೊಲಿಟಿಷಿಯನ್ ಇರಬಹುದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಬಹುದು, ಅವರ ಫೋಟೋ ತೊಗೊಂಡು ಒಂದು ವಿಡಿಯೋ ಜನ್ರೇಟ್ ಮಾಡಬಹುದು. ಅದ್ರ ಮೂಲಕ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಈ ಲಿಂಕ್ ಕ್ಲಿಕ್ ಮಾಡಿ, ಇಲ್ಲಿ ಡೇಟಾ ಅಪ್ಲೋಡ್ ಮಾಡಿ ಅಂತ ಹೇಳಿದಾಗ ಜನ ನಂಬೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಕಂಟೆಂಟ್ ಬಂದಾಗ ನಾವು ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ, ಇದು ಫೇಕ್ ಇರಬಹುದಾ ಅಥವಾ ರಿಯಲ್ ಅಂತ. ಇದನ್ನು ಫ್ಯಾಕ್ಟ್ ಚೆಕಿಂಗ್ ಸೈಟ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ತುಂಬ ಆತುರದಿಂದ ಯಾವುದೋ ಲಿಂಕ್ ಕ್ಲಿಕ್ ಮಾಡೋದಾಗಲಿ, ಯಾರೋ ಹೇಳಿದರೆ ವಿಡಿಯೋ ತುಂಬ ನಿಜವಾಗಿ ಕಾಣಿಸ್ತಿದೆ ಅಂತ ನಂಬೋದಾಗಲಿ ಮಾಡಬಾರ್ದು. ಒಂದು ಕ್ವಿಕ್ ಉದಾಹರಣೆ ಅಂದರೆ, ಹಾಂಗ್ಕಾಂಗಲ್ಲಿ ಒಬ್ಬ ವ್ಯಕ್ತಿ, ಫೈನಾನ್ಷಿಯಲ್ ಕಂಪನಿ ವ್ಯಕ್ತಿ, ಅವ್ರಿಗೊಂದು ವೀಡಿಯೋ ಕಾಲ್ ಬರುತ್ತೆ. ವೀಡಿಯೋ ಕಾಲಲ್ಲಿ ಅವ್ರ CEO ಮತ್ತು ಅವರ ಕಂಪನಿಯವರು ಇಂತಿಂಥ ಟೈಮ್ಗೆ ಇಷ್ಟಿಷ್ಟು ಅಮೌಂಟ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾರೆ. ವೀಡಿಯೋ ಕಾಲಲ್ಲಿ CEO ಮಾತಾಡ್ತಿದ್ದಾರೆ. ಈ ಮನುಷ್ಯ ನಂಬಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ದ ಥಿಂಗ್ ಇಸ್, ಆ ಎಂಟೈರ್ ವೀಡಿಯೋ ಡೀಪ್ ಫೇಕ್ ಬಳಸಿ ಮಾಡಿರೋದು. ಸೊ ಒಬ್ಬ ವ್ಯಕ್ತಿಯ ಫೋಟೋ, ಅವರ ವಾಯ್ಸ್ ಇದ್ದರೆ ಎಂಟೈರ್ ವೀಡಿಯೋ ಕಾಲ್ ಜನ್ರೇಟ್ ಮಾಡಬಹುದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಹುಷಾರಾಗಿರಬೇಕಾಗತ್ತೆ. ನಾವು ಕ್ಲಿಕ್ ಮಾಡೋ ಮುನ್ನ ಅಥವಾ ಡೇಟಾ ಶೇರ್ ಮಾಡೋ ಮುನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಸರ್, ಇವಾಗ ಒಂದು AI ಆ್ಯಪ್ಗೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೇನಾದರೂ ಬೇರೆ ಯಾರಾದರೂ ಹ್ಯಾಕನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ನಮ್ಮನ್ನು ಟ್ರ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ? ಅದನ್ನು ನಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಹೇಗೆ ತಿಳ್ಕೊಬೇಕು? ಮೊದಲನೇದಾಗಿ ಅವರು ಫೋಟೋ ಬಳಸಿ ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡಾಗ, ಸೋಷಿಯಲ್ ಮೀಡಿಯಾ ಕಂಡಾಗ, ಪ್ರತಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಇವಾಗ ಒಂದು ಫ್ಲ್ಯಾಗ್ ದ ಕಂಟೆಂಟ್ ಅಂತ ಆಪ್ಷನ್ ಇರುತ್ತೆ, ಅಥವಾ ಕನ್ಸರ್ನ್ಸ್ ರೈಸ್ ಮಾಡೋ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಹೋಗಿ ಕನ್ಸರ್ನ್ಸ್ ರೈಸ್ ಮಾಡಬಹುದು. ಆವಾಗ ಆ ಸೋಷಿಯಲ್ ಮೀಡಿಯಾ ಲಾಸ್ ಪ್ರಕಾರ ಅಥವಾ ಆ ದೇಶದ ಲಾ ಪ್ರಕಾರ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಆಗಲೇ ಹೇಳ್ದಂಗೆ 1930 ಕಾಲ್ ಮಾಡಿ ಹೇಳಬಹುದು, ಅಥವಾ ಕಂಡ ತಕ್ಷಣ ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫ್ಲ್ಯಾಗ್ ಮಾಡಿ ರಿಪೋರ್ಟ್ ಮಾಡಬಹುದು ಫೋಟೋಗಳನ್ನ. ಇವಾಗ ಒಂದು AI ಫೋಟೋ ಎಡಿಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಾಗ ಆ ರಿಯಲ್ ವ್ಯಕ್ತಿತ್ವಕ್ಕೂ ಆ ವ್ಯಕ್ತಿಗಿರೋ ಚಿತ್ರಕ್ಕೂ ಮತ್ತು ಆ AI ಎಡಿಟ್ ಮಾಡಿರೋ ಚಿತ್ರಕ್ಕೂ ಯಾವುದೇ ರೀತಿಯ ವ್ಯತ್ಯಾಸಗಳ ಕಾಣೋದು ತುಂಬ ಕಮ್ಮಿಯಾಗಿ ಕಾಣುತ್ತೆ. ಒಂದು ಭವಿಷ್ಯದಲ್ಲಿ ಈ AI ಯಾವ ರೀತಿಯಾಗಿ ಮಾರಕ ಆಗಬಹುದು? ಕೆಲವೊಂದಿಷ್ಟು ಉಪಯೋಗಗಳು ಕೂಡ ಇದ್ದಾವೆ, ಆದರೆ ಮಾರಕ ಯಾವ ರೀತಿಯಾಗಿ ಆಗಬಹುದು ಸರ್? ನಾವು AI ಹೇಗೆ ಬೆಳೆದು ಬಂತ ನೋಡಿದ್ರೆ ಭವಿಷ್ಯದಲ್ಲಿ ಆಗೋ ಪ್ರಾಬ್ಲಮ್ ಈಗಲೇ ಆಗೋ ಥರನೂ ಕಾಣಿಸ್ತಾ ಇದೆ. ಪ್ರತಿಯೊಂದು AI ಜನರೇಟೆಡ್ ಇಮೇಜ್ ಒಂದು ರೂಲ್ಸ್ ಇದೆ, ಅಲ್ಲಿ ಒಂದು ವಾಟರ್ ಮಾರ್ಕ್ ಹಾಕಿರಬೇಕು AI ಜನರೇಟೆಡ್ ಅಂತ. ಬಟ್ ಅನೇಕರು ಅದನ್ನ ಫಾಲೋ ಮಾಡಲ್ಲ. AI ಆಗೋ ಪರಿಣಾಮಗಳೇನು? ನಾವು ತುಂಬ ನಂಬೋ ವ್ಯಕ್ತಿ, ಆ ವ್ಯಕ್ತಿ ಫೋಟೋ, ವಾಯ್ಸ್ ಬಳಸ್ಕೊಂಡು ಹೊಸ ಫೋಟೋ ಅಥವಾ ವಿಡಿಯೋ ಕ್ರಿಯೇಟ್ ಮಾಡಬಹುದು ನಂಬಿಸೋ ಥರ. ಇದರಿಂದ ಆಗಲೇ ತುಂಬ ಇಶ್ಯೂಗಳು ಆಗ್ತಿವೆ ಹೊರಗಡೆ. ನಮ್ಮ ಭಾರತದಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿದೆ, ಬಟ್ ಹೊರಗಡೆ ಈ ಇಶ್ಯೂಗಳು ತುಂಬ ಆಗಿ ಗಲಭೆಗಳು ಸೃಷ್ಟಿಯಾಗೋಗಿವೆ. ಹಾಗಾಗಿ ನಾವು ಯಾರು ನಂಬೋಕ್ಕಿಂತ ಮುಂಚೆ ಹುಷಾರಾಗಿರಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಈ AI ಬಳಸ್ಕೊಂಡು ಮೇಜರ್ಲಿ ಅವರು ಯೋಚನೆ ಮಾಡೋದು ನಮ್ಮನ್ನ ಹೇಗೆ ಟ್ರಿಕ್ ಮಾಡಬಹುದು ಅಂತ. ಈ ಟ್ರಿಕ್ಕಿಂಗ್ ಕಂಟೆಂಟ್ ಹತ್ರ ಹುಷಾರಾಗಿರಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಸೈಬರ್ ಎಕ್ಸ್ಪರ್ಟ್ ಶ್ರೀನಿವಾಸ್ ಆಚಾರ್ಯ ಅವರ ಮಾತುಗಳು. ಒಟ್ಟಾರೆಯಾಗಿ ದಿನಕ್ಕೊಂದು ಹೊಸ ಟೆಕ್ನಾಲಜಿ ಬರ್ತಾ ಇರಬಹುದು, ಆದರೆ ಜನ ಎಚ್ಚರಿಕೆಯಿಂದ ಅದನ್ನು ಉಪಯೋಗಿಸಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.